ವಿಜಯನಗರ ಸಾಮ್ರಾಜ್ಯ 1336 ರಿಂದ 1646 ಭಾರತದ ಇತಿಹಾಸದಲ್ಲಿನ ಒಂದು ಮಹಾನ್ ಹಿಂದೂ ಸಾಮ್ರಾಜ್ಯವಾಗಿತ್ತು. ಇದನ್ನು ಹರಿಹರ ಮತ್ತು ಬುಕ್ಕ ರಾಯರು ಸ್ಥಾಪಿಸಿದರು. ದಕ್ಷಿಣ ಭಾರತದ ರಾಜ್ಯಗಳನ್ನು ದೆಹಲಿ ಸುಲ್ತಾನರ ಆಕ್ರಮಣಗಳಿಂದ ರಕ್ಷಿಸಲು ಮತ್ತು ಒಂದು ಶಕ್ತಿಶಾಲಿ ಸಾಮ್ರಾಜ್ಯವನ್ನು ನಿರ್ಮಿಸಲು. ವಿಜಯನಗರವು ಉದಯಿಸಿತು. ಸಾಮ್ರಾಜ್ಯದ ಸ್ಥಾಪನೆ ಮತ್ತು ವಿಸ್ತರಣೆ 1336ರಲ್ಲಿ ಹರಿಹರ ಮತ್ತು ಬುಕ್ಕ ರಾಯರು ತುಂಗಭದ್ರಾ ದಂಡೆಯಲ್ಲಿರುವ ಹಂಪಿಯನ್ನು ರಾಜಧಾನಿಯಾಗಿ ನಿರ್ಮಿಸಿದರು. ವಿಜಯನಗರ ಸಾಮ್ರಾಜ್ಯವು ಆರಂಭದಲ್ಲಿ ಕಾಕತೀಯ ಮತ್ತು ಕಂಪಿಳಿ ರಾಜ್ಯಗಳ ಅಧೀನದಲ್ಲಿದ್ದ ಸೇನಾಪತಿಗಳಿಂದ ಪ್ರಾರಂಭವಾಯಿತು. ಶ್ರೇಷ್ಠರಾಜ ಕೃಷ್ಣದೇವರಾಯ 1509 ರಿಂದ 1529 ಅವರ ಕಾಲದಲ್ಲಿ ಸಾಮ್ರಾಜ್ಯ ತನ್ನ ಉಚ್ಚತೆಯ ಹಂತವನ್ನು ತಲುಪಿತು. ಅವರು ಶಕ್ತಿಶಾಲಿ ಸೇನೆ ನಿರ್ಮಿಸಿ ಬಹಮನಿ ಸುಲ್ತಾನರು, ಒಡಿಶಾ ಗಜಪತಿ ರಾಜರು ಮತ್ತು ಹಲವು ದಕ್ಷಿಣ ಭಾರತದ ರಾಜ್ಯಗಳನ್ನು ಜಯಿಸಿದರು. ಕೃಷ್ಣದೇವರಾಯರ ಆಡಳಿತದಲ್ಲಿ ಕೃಷಿ, ವ್ಯಾಪಾರ, ಸಾಹಿತ್ಯ ಮತ್ತು ಕಲೆಗಳು ಬಹಳಷ್ಟು ವೃದ್ಧಿಯನ್ನು ಕಂಡವು. ಸಾಂಸ್ಕೃತಿಕ ಮತ್ತು ಆರ್ಥಿಕ ಶ್ರೀಮಂತಿಕೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಕನ್ನಡ, ತೆಲುಗು, ತಮಿಳು ಮತ್ತು ಸಂಸ್ಕೃತ ಭಾಷೆಗಳಿಗೆ ಮಹತ್ತರ ಪ್ರೋತ್ಸಾಹ ದೊರಕಿತು. ಅಷ್ಟದಿಗ್ಗಜರು ಎಂದು ಕರೆಯಲಾದ 8 ದೊಡ್ಡ ಕವಿ ಮಂಡಳಿ ಕೃಷ್ಣದೇವರಾಯರ ಆಸ್ಥೆಯಲ್ಲಿ ಕೃತಿಸಮೃದ್ಧಿ ಕಂಡುಬಂದಿತು. ಸಾಮ್ರಾಜ್ಯದ ಆರ್ಥಿಕತೆಯ ಮುಖ್ಯ ಆಧಾರಗಳು ಕೃಷಿ, ವಾಣಿಜ್ಯ ಮತ್ತು ಖನಿಜೋತ್ಪಾದನೆಯಾಗಿದ್ದವು. ವಿಜಯನಗರವು ವಿದ್ಯಾಸಂಪ್ರದಾಯ, ವಿದೇಶಿ ವ್ಯಾಪಾರ ಮತ್ತು ಹವ್ಯಾಸಕಲೆಗಳ ಕೇಂದ್ರ ಆಗಿತ್ತು. ವಿದೇಶಿ ಪ್ರವಾಸಿಗರಾದ ನಿಕೋಲೋ ಕೋಂಟಿ, ಅಬ್ದುರ್ ರಾಜಾಕ್ ಮತ್ತು ಡೊಮಿಂಗೋ ಪಾಯಸ್ ವಿಜಯನಗರದ ವೈಭವವನ್ನು ತಮ್ಮ ಬರಹಗಳಲ್ಲಿ ವಿವರಿಸಿದ್ದಾರೆ. ವಾಸ್ತುಶಿಲ್ಪ ಮತ್ತು ದೇವಾಲಯಗಳು ವಿಜಯನಗರ ಸಾಮ್ರಾಜ್ಯದ ಆಡಳಿತಕರ್ತರು ಆರ್ಟು ಮತ್ತು ವಾಸ್ತುಶಿಲ್ಪದ ಪೋಷಕರಾಗಿದ್ದರು. ಅವರ ಕಾಲದಲ್ಲಿ ವಿರೂಪಾಕ್ಷ ದೇವಾಲಯ, ವಿಠ್ಠಲ ದೇವಾಲಯ, ಕಲ್ಲಿನ ರಥದೊಂದಿಗೆ ಮತ್ತು ಹಜಾರರಾಮ ದೇವಾಲಯ ನಿರ್ಮಿಸಲಾಯಿತು. ಈ ದೇವಾಲಯಗಳು ದಕ್ಷಿಣ ಭಾರತದ ದ್ರಾವಿಡ ಶೈಲಿಯ ಶ್ರೇಷ್ಠ ಉದಾಹರಣೆಗಳಾಗಿವೆ. ಸಾಮ್ರಾಜ್ಯದ ಪತನ 1565ರಲ್ಲಿ ರಾಕುಟ, ತಾಳಿಕೋಟೆ ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯವು ಉತ್ತರ ಭಾರತದ ಮುಸ್ಲಿಂ ಸುಲ್ತಾನರ ವಿರುದ್ಧ ಸೋತಿತು. ಈ ಸೋಲಿನ ನಂತರ ರಾಜಧಾನಿ ಹಂಪಿ ದಾಳಿಗೆ ಒಳಗಾಗಿ ವಿನಾಶಕ್ಕೆ ಗುರಿಯಾಯಿತು.